ಇವತ್ತು ಒಂದು ವಿಶೇಷ ಅತಿಥಿಯೊಂದಿಗೆ ಸಂದರ್ಶನಕ್ಕೆ ನಾನು ಬಂದಿದ್ದೀನಿ. ಇವತ್ತಿನ ವಿಶೇಷ ಅತಿಥಿ ಯಾರಪ್ಪ ಅಂತಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಸರು ಮಾಡ್ತಕ್ಕಂಥ ಕಿರಿಯಲ್ಲ ಹಿರಿಯ ನಟರು. ಅವ್ರು ನಮಗೆಲ್ಲರಿಗೂ ತುಂಬ ಇಷ್ಟ, ಮಗುವಿನಿಂದ ಹಿಡ್ಕೊಂಡು ದೊಡ್ಡವರಿಗೂ ತುಂಬ ಇಷ್ಟಪಡ್ತಾರೆ. ಅದು ಒಂದೇ ಕಡೆ ಅಲ್ಲ, ಬರೀ ಕರ್ನಾಟಕ ಅಲ್ಲ, ವಿಶ್ವದ ಎಲ್ಲ ಕಡೆಗೂ ಅವ್ರದ್ದೇ ಆದಂಥ ಅಭಿಮಾನಿಗಳು ಹೊಂದಿರತಕ್ಕಂಥ ನಟ ನಮ್ಮ ನಿಮ್ಮೆಲ್ಲರ ಅವ್ರ ಹೆಸರು ಹೇಳೋಕ್ಕೆ ನಮಗೆ ಮಾತುಗಳು ಬರ್ತಾ ಇಲ್ಲ. ಆದರೂ ಈ ಸಂಚಿಕೆಯಲ್ಲಿ ಅವ್ರನ್ನ ತುಂಬ ಖುಷಿಯಿಂದ ನಾನು ಸಂದರ್ಶನ ಮಾಡಬೇಕಂತ ಪ್ರಿಪೇರ್ ಮಾಡಿದ್ದೀನಿ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸಂಚುರಿಗೌಡ ಅವರು ನಮ್ಮ ಜೊತೆಗೆ ಬರ್ತಿದ್ದಾರೆ. ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಂದು ಸಲ ಸ್ವಾಗತ. ಎಲ್ರಿಗೂ ನಮಗೆ ಗೊತ್ತಿರೋ ಹಾಗೆ, ಪ್ರಪಂಚದ ಪ್ರತಿ ಮೂಲೆ ಗೊತ್ತಿರೋ ಹಾಗೆ ನಿಮ್ಮ ಹೆಸರು ಸಂಚುರಿಗೌಡ ಅಂತ ಬಹಳ ಜನಪ್ರಿಯತೆ ಗಳಿಸಿದೆ. ಸೊ ನಿಮ್ಮ ಮೂಲ ಹೆಸರಿನಂತ ನಮ್ಮ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಸಿಂಗರಿಗೌಡ. ಸಿಂಗರಿಗೌಡ ಅಂತ. ಓಕೆ, ಸಿಂಗರಿಗೌಡ ಸಂಚುರಿಗೌಡ ಆದ ಒಂದು ದೊಡ್ಡ ಕಥೆ ಇದೆ, ಅದ್ರ ಬಗ್ಗೆ ಹೇಳಿ. ತಿಥಿ ಸಿನಿಮಾದಲ್ಲಿ ನೀವು ಒಂದು ಪಾತ್ರ ಮಾಡಿದ್ರಿ, ತುಂಬ ದೊಡ್ಡ ಹೆಸರು ಮಾಡಿದೆ. ನಿಮ್ಮ ಒಂದು ಅಭಿನಯ ಭಾಳ ಜನಕ್ಕೆ ಇಷ್ಟ ಆಗಿದೆ. ಅದರಿಂದ ತುಂಬ ಜನ ಅಭಿಮಾನಿ ಬಳಗವನ್ನು, ನಿಮ್ಮದೇ ಆದಂಥ ಅಭಿಮಾನಿ ಬಳಗವನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಸುಮಾರು ಸಿನಿಮಾಗಳಿಂದ ನಿಮಗೆ ಒಳ್ಳೆ ಆಫರ್ಗಳು ಬರ್ತಾ ಇದೆ. ಅದರ ನಂತರ ತಿಥಿ ಆದ ನಂತರ ತರಲೆ ವಿಲೇಜ್ ಸುಮಾರು ಸಿನಿಮಾಗಳೆಲ್ಲ ಬರ್ತಾ ಇದೆ ನಿಮ್ಮದು. ಸೊ ಈ ಎಲ್ಲ ನಡೆದು ಬಂದ ದಾರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಂ ಮಾತಾಡಿ. ಏನಂತ ತಿರ್ಗಾಡ್ತೀನಿ ಮೇಡಮ್, ಮೊನ್ನೆ ಏನೋ ಕಂಡವ್ರ ಮಕ್ಕಳು ತರೋದು, ಇನ್ನೊಬ್ಬನ ಕೊಡೋದು, ಹಿಂಗೆ ತಿರ್ಗಾಡ್ತೀನಿ ಕತ್ತಿ ಏನೋ ಮಾಡಿದೆ. ಏನೋ ಅಯ್ಯೋ ಮುಕ್ಕ ಕಂಡವ್ರ ಮಕ್ಕಳು ತರೋದು, ಇನ್ನೊಬ್ಬನ ಕೈ ಕೊಡೋದು. ಮುಖ ಹೋಗೋ ಮನೆ ಮುದ್ದೆ ಮಾಡಿ ಮುದ್ದೆ ಹೋಗೋದೇ ಸರಿ. ಏನಮ್ಮ ನೀನು ಅಂಗಡಿ ಬಾತ್ರ ಕುಂತ್ಕೊಂಡು ಒಂದು ಲೋಟ ನೀರಿಲ್ಲ, ಒಂದು ಲೋಟ ಕಪ್ಪಿಲ್ಲ, ನೀನು ಅಂಗಡಿಗೆ ಯಾರು ಬರ್ತಾರೆ ಒಬ್ಬರಿಗೆ ಕಸ ಹೋಗಮ್ಮ ಕುರಿದ ನಮ್ಮೆಷ್ಟು. ಏನಮ್ಮ ಏನು ಕಸ ಹೊತ್ತು ಹೋಯ್ತಿದ್ದೀರ? ಏನು ಮಕ್ಕಳು ಮರಿ ಯಾರು ಇಲ್ವಾ? ಏನಾರು ಗಂಡ ಹೇಳ್ತಿದ್ರ ಹಸ್ರಾಗ ಏನಾರು ಬುದ್ಧಿ ಆಡಿದ್ರ ಏನು? ಅವನು ನಿಮ್ಮ ಗೌಡು ಹಿಂಗೆ ಏನಾರ ನಡೀತಾ? ಅದೇನು ಕಸ ಕುಟ್ಟು ಬರೋದು ಮಾತಾಡೋಣ ಅಲ್ಲ ಕಣಮ್ಮ. ನನ್ನ ವಯಸ್ಸಾಗ ನಿಮಗೆ ಉದ್ಯೋಗ ಹಿಡ್ಕೊಂಡು ಹೋಗ್ತಿದ್ಯಲ್ಲ, ನಾಕ ದನ ಸುತ್ಕೊಂಡು ಕಾಲು ಕೈ ಬಿದ್ದರೆ ಏನು ಮಾಡ್ತಿ? ಹೋಗೋ ಅನ್ನೋದೇ ಪದ್ಧತಿ ಕೆಲಸ ಬರೋದು. ನಿಮ್ಮ ಸೊಸೆರವ್ರೆ ಕೆಟ್ಟ ಬರ್ಕಲ್ ಹಾಕ್ಕೊಂಡು ಒಂದು ದಬ್ಬಗೆ ಹಾಕ್ತಾರೆ, ತಿನ್ಕೊಂಡು ಊರಾಗ ಬಿದ್ಕೊಳ್ಬೇಕು. ನನ್ನ ತಂಗೆ ಹೋಗೋ ಮುಖ ಹೋಗೋ. ತುಂಬ ಖುಷಿ ಆಯಿತು. ತಿಥಿ ಸಿನಿಮಾದಲ್ಲಿ ನೀವು ಆಲ್ರೆಡಿ ಇವರ ಸಂಭಾಷಣೆ ಕೇಳಿ ಭಾಳ ಖುಷಿ ಪಟ್ಟಿರ್ತೀರಿ. ಇವಾಗ ಲೈವಲ್ಲಿ ಅವರು ಹೇಗೆ ಅಭಿನಯ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ನೋಡಿದ್ದೀರ. ಅದು ಇನ್ನು ಇದಕ್ಕಿಂತ ಇವರು ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಗೌಡ್ರೆ, ನೀವು ಸಿನಿಮಾ ರಂಗಕ್ಕೆ ಹೇಗೆ ಬಂದ್ರಿ? ತಿಥಿ ಪೂರ್ವಕ್ಕಿಂತ ಮುಂಚೆ ಸಿನಿಮಾ ರಂಗಕ್ಕೆ ಹೇಗೆ ಬಂದ್ರಿ? ನಾವು ಮೊದಲು ಪಿಕ್ಚರ್ ನೋಡ್ತಿದ್ದಿಲ್ಲ. ನಮಗೆ ನಾಟಕ ಆದಮೇಲೆ ನಾಟಕದ ಕಲೆ, ಸರಿ ಕಥೆ ಮಾಡಲಿ, ಯಾರ ಬೈಲ್ ಕಥೆ ಆಗಲಿ, ಆ ಹುಡುಗರೆಲ್ಲ ಜೊತೆಗೆ ರಾತ್ರಿ ಸಂಜೆ ಹೊಟ್ಟೋಗು. ಸಂಜೆ ನೋಡೋದು 4 ಗಂಟೆ ರಾತ್ರಿ ಮತ್ತೆ ಬಂದು ಸೇರ್ಕೋಬೇಕು. ಇದನ್ನು ನಾವು ಬಿಟ್ಕೊಡೋದಿಲ್ಲ. ಮಾಡಲಿ ಎಲ್ಲೋದ್ರು ಯಾತಕ್ಕೋದ್ರು ಬೈತಾರೆ ಅಂದ್ಬಿಟ್ಟು ಆ ಕಲೆ ನಮ್ಮದು. ಹಳ್ಳಿಗೆ ಇವರು ರಾಜಕುಮಾರ ಯಾವ ನಾಟಕ ಬರ್ತಾಳ ಪಾಡು ಪೂಜೆ ನೋಡಿದ್ದು. ಅದೇನು ಮಾಡಿದ್ರು, ಹಣ್ಣು ನಾಕಾಣಿ ಕೊಟ್ಟು ನನ್ನ ಮೇಲೆ ನೋಡ್ಕೊಂಬಂದು ಮೇಲ್ಕೊಟ್ಟು ಹಾಕಿದ್ರು. ರಾಜಕುಮಾರ ಅಂಬರೀಷ ಹೋಗ್ಬಿಡ್ಬೇಕಾದ್ರೆ ಅಂತ ಹುಡುಗರ ಜೊತೆ ನಾವು ಅವತ್ತು ಆಡೋಡ್ಕೊಂಡೋಗಿ ಒಂಗೆ ಹಾಕ್ಬೋದು. ಒಂಗೆ ಹಾಕಿದ್ರೆ ಒಂದು 2 ಸೇರು ಒಂದೆರಡು ಮಾಡಿಕೊಂಡು ತಗೊಂಡೋಗಿ ಬೆಳೆ ಅಂಗಡಿಗೆ ಹಾಕ್ಬಿಟ್ಟು ನಾಲ್ಕಂಗೆ ಹಾಕ್ಬಿಟ್ಟು 4 ಬಂತು. ನಡೆದ ಪಿಕ್ಚರ್ ನಮ್ಮ ನಡಿಗೆ ಕಾಂಗಲ್ಲಿ 4 ಮೈಲಿ ಹೊಟ್ಟೋದು. ಪಿಕ್ಚರ್ ಆಯಿತು, ನೋಡಿಕೊಂಡು ಬಂದು
ಅದೇನೋ ಹಿಂದಿನ ಕಾಲದ್ದು ಅಂತೆ ಕಟ್ತೀರ ಈಗ ಒಂಥರ ಕಲಿಯುಗ. ಹಿಂದಿನ ಕಾಲದಿಂದ ಯಾರು ಕೇಳ್ತಾರೆ? ನನ್ನ ಮಾತ ಹಿಂದಿನ ಕಾಲ ಮಾತು ಕೇಳ್ತೀರ ನೀವು? ಇಲ್ಲ. ನಿಮ್ಮ ತಕ್ಕಾಗಿ ನಾವು ಹಸಿ ಕಲಿಬೇಕು. ಕಲಿಯುಗ ಮಾತಾ ಕಲ್ತರೆ ಉಂಟು, ಇಲ್ಲದಿಲ್ಲ. ಇಲ್ಲ ಅಳಕೆ ಹಾಕೋರೋ ಕೊಳಕೆ ಹಾಕೋರೋ ಕಲಿಗೆ ಬಂದರೆ ಈಗ 11 ತಿಂಗಳಲ್ಲಿ ಪಿಕ್ಚರ್ ಸೇರಿ ರೂಪಾಯಿನಲ್ಲಿ 12 ಭಾಗ ಕರ್ನಾಟಕ ನೋಡಿ ಜೊತೆಯಿಂದ ನಾನು ಮಾತು ಕಲ್ತಂಗಾಯ್ತು. ಯಾರ ಬಂದರೂ ನಾನು ಮಾತಾಡ್ತಿರಲಿಲ್ಲ. ಭಗವಂತ ಅಂತಾರೆ ದಕ್ಷತ್ ಕೊಟ್ಟಾರೆ, ಧೈರ್ಯ ಕೊಟ್ಟಾರೆ, ಮಾತಾಡುವಂತು ಎಲ್ಲರೂ ಮಾತಾಡ್ತೀನಿ. ಮನುಷ್ಯನಿతో ಮಾತಾಡೋದು ಬೆಂಗಳೂರು ಒಳಗೆ ಸನ್ಮಾನ ಮಾಡಿದ್ರು. ಕರ್ಕೊಂಡೋಗಿ ಜನ ಭಾರಿ ಸೇರಿತ್ತು. ಸೇರಿ 10,000 ರೂಪಾಯಿ ಕೊಟ್ಟರು. 10,000 ರೂಪಾಯಿ ನೋಡಪ್ಪ, 10,000 ರೂಪಾಯಿ 3,000 ಖಾರ ಕೊಡೋದು ಕೊಟ್ಬಿಟ್ಟು ಮಾನ ಸೇರ್ಕೊಂಡು 2 ದಿವಸ ಬಟ್ಟೆ ಬರೆಲ್ಲ ತಂದು ಹಾಕಿದ್ರು, ಹೂನಾರ ಹಾಕಿದ್ರು, ಪೈಟ ಹಾಕಿದ್ರು, ಎಲ್ಲ ಸನ್ಮಾನ ಮಾಡಿಕೊಟ್ಟೆ. ಓಕೆ, ಇದು ಅದೇ ಆಯಿತು. ಈ ನಮ್ಮ ಮೇಲ್ಕೋಟೆ ಹೋಬಳಿ, ಮಂಡ್ಯದ ಹೋಬಳಿ ಹೇಳಿಬಿಟ್ಟು ಸನ್ಮಾನಕ್ಕೆ. ಈಗ ನನ್ನ ಮುಂದಿನ ಪ್ರಶ್ನೆ. ಗೌಡ್ರೆ ನಮಸ್ತೆ. ರಾಜ್ಕುಮಾರ್ ಸಿನಿಮಾಗಳನ್ನ ನೋಡ್ತಾ ಇದ್ರಿ, ವಿಷ್ಣುವರ್ಧನ್ ಅವ್ರ ಸಿನಿಮಾ ನೋಡ್ತಾ ಇದ್ರಿ, ರವಿಚಂದ್ರನ್ ಸರ್ ಸಿನಿಮಾಗಳನ್ನ ನೋಡ್ತಾ ಇದ್ರಿ, ಅಮರಚಂದ್ರ ಸಿನಿಮಾಗಳೆಲ್ಲ ನೋಡಿದ್ದೀರಾ ಅಂತ ನೀವು ಹೇಳಿದ್ರಿ. ಈ ತಿಥಿಗೆ ನೀವು ಹೇಗೆ ಆಯ್ಕೆ ಇದ್ರಿ? ಹಾಗೇನು ಮಾಡಿದ್ರು ಇಲ್ಲಿ ಚಂಗೇರಿಯ ಮೇಷ್ಟ್ರು ರಾಜಕುಮಾರ ಅಂಬರೀಷ್ನಿಗೆ 10 ಎಕರೆ ಸೀಟ್ ಕೊಟ್ಟವ್ರೆ. ಈ ವಯ್ಯ ಅವರಿಂದ ಮುಂದಾಗಿ ಶೂಟಿಂಗ್ ತೆಗಿತಾರೆ, ಯೂರಿಯಾ ಕೊಡಬಾರ್ದು ಅಂತ ಅಂದ. ಅಯ್ಯ ಮಾಡ್ತೀನಿ ಅಂದ. ಅಪ್ಪ ನಾವು ಈ ಮಂಡ್ಯ ತಗೋ ಆಳಿಕೆ ಕೆಡಗೋನೋ ಬಳಕೆ ನಮಗೂ ಸೈಟ್ ಬೇಕಿಲ್ಲ. ನಮ್ಮ ಹುಡುಗರಿಗೆ ಆಸೆ ರೇ ಅಲ್ಲನೇ ತರೋನೋ ಕಳೆ ತರೋ ಅದಕ್ಕೆ ಬರ್ತೀವಿ ನಂಬರ್ ಹಾಕೋಕ್ಕೆ ದುಡ್ಡು ಎಷ್ಟಾಗಿರೋ ಹಿಂಗೆ ಗೊತ್ತು 10 ವರ್ಷ 4 ವರ್ಷ ಮಾರಾಟ ಆಗ್ತಿಲ್ಲ. ಹೋಗಿ ಚಿಕ್ಕ ಮುಚ್ಚಿಬಿಡು ಕೊಟ್ಟರೆ ನೋಡ್ರಿ ಗೌರ್ಮೆಂಟು ಪರಿಹಾರ ಕೊಡ್ಬೋದು, ಕೊಡಿದ್ರೆ ಬೇಡ ಕೇಳ್ತ. ಈಗ ಹಾಕ್ತೀನಿ ಗೌರ್ಮೆಂಟ್ಗೆ ಈಗ ಒಂದು ಹಾಕ್ತೀನಿ ಏನು ಪರಿಹಾರಕ್ಕೆ ಇದ್ರದ್ದು. ಅದೇ ನಾವು ಇಷ್ಟು ಚಿತ್ರ ಮಾಡಿದ್ವಿ, ನಮಗೆ ಯಾವ ಪರಿಹಾರ ಕೊಟ್ಟಿದ್ದೀವಿ, ಇಷ್ಟು ಏಜ್ನ ನಾವು ಪೆನ್ಷನ್ ಇವಾಗ ನೀವು ಗೌರ್ಮೆಂಟ್ ಏನು ಪರಿಹಾರ ಕೊಡ್ತೀರಿ ಕೊಡ್ಬೋದು ಅಂತ ಒಂದು ಹುಡುಗ ಬರೆಸಾಕೊಂಡು. ನರಕೊಪ್ಪರ ದೊಡ್ಡಬೇಡ್ರಲ್ಲಿ ನಮ್ಮ ಅಣ್ಣ ಪರಿಚಯ, ಆಡು ಕುಲೀಲಿ. ಇವರು ಹೊಸಕೊಪ್ಪರು ಚೆನ್ನಪ್ಪ ಅಂತಿದ್ದ, ಗಡ್ಡಪ್ಪನವ್ರ ಅಂತಮ್ಮ. ಅವನು ಬಂದರೆ ಚೆನ್ನಪ್ಪನ ಹೊಡ್ಕೊಡು, ಇವತ್ತಿನ ನಾಳೆ ಕೊಡ್ತಾನೆ ನೋಡು, ಅದೇ ವ್ಯಾಪಾರ ಮುಗಿಸಿರು ಅನ್ನೋರು. ಕೆಂಪೇಗೌಡ ಬಂದಾನೆ, ಅದೇನು ಆಡು ಕುರಿಯೋ ಮುಗಿಸಿ ಹೊಡಿರೋ ಬೇಯಿಸೋದಕ್ಕೆ ದುಡ್ಡು ಕೊಡ್ತಾನೆ ಅನ್ನೋರು. ಆ ಪರಿಚಯ ಇದ್ದರೆ ದೊಡ್ಡಬೇಡ್ರಲ್ಲಿ ನಿಂಗಪ್ಪ ಅಂತಿದ್ದ, 20,000 ರೂಪಾಯಿ ಕೊಟ್ಟು 1 ಎಕರೆ ಬಾಳೆ ನಡೆಸಿದ್ದ. ಅದು ಚೆನ್ನಾಗಿ ಬೆಳೆ ಬಂತು. ಅವರು ವೈದ್ಯ ಬರ್ತಾ ಇದ್ರು, ವೈದ್ಯ ಬಂದು ಪರಿಚಯ ಮಾಡಿಕೊಂಡ್ರು. ಆಗ ನೀವೊಂದು ಹೆಣ್ಮಗ ತಗೊಂಡೋಗಿ ನಿಮ್ಮ ಮನೆಯಿಂದ ನಮ್ಗೆ ಹೆಣ್ಮಗ ಕೊಡಿ, ನಮ್ಗೆ ಸಂಬಂಧ ಬೆಳೆಸಬೇಕು ಅಂತ ಕೇಳಿದ್ರು. ಅವ್ರ ಹತ್ರ ಹೆಣ್ಮಗಿಲ್ಲ, ಒಂದಿತ್ತು ಮಾಡಿಬಿಟ್ರು. ಮಾಡಿಬಿಟ್ರೆ ಎಡ್ತಿ ಏನು ಅಂತ ಅಂದ್ಬಿಟ್ಟು ನಿಂಗಪ್ಪ ಒಳ್ಳೆ ವಯಸ್ಸ, ನಿಮ್ಮ ವಯಸ್ಸ ಕೈ ತೊಳ್ಕೊಂಬಿಟ್ಟು ಅಂದ. ಎಡ್ತಿ ಏನೋ ಅಂದ್ಬಿಟ್ಟು ಕೆಟ್ಟ ಮಾತ ಓದ್ಯಮ್ಮ ಓಪನ್ ನಿಂತ್ಬಿಟ್ಟ. ಅವಳು ಯೋಚನೆ ಮಾಡಿದ್ರು, ಇಂಥ ಗಂಡನ್ನೇ ಹೋದ್ಮೇಲೆ ನನಗಿಂದೇನು ಅಂದ್ಬಿಟ್ಟು ಇವಳು ಓದಬೇಕು. ಇಬ್ಬರು ಒಂದೇ ಕೊಡೋದು ಹಾಕಿದ್ರು. ನಮ್ಮ ಅಣ್ಣ ಕರ್ಕೊಂಡೋಗಿ ತಿಸಿ ಗತಿ ದುಡ್ಡಿಲ್ಲ, ಅವರು ದುಡ್ಡನ್ನು ಕೊಟ್ಟು 5,000 ರೂಪಾಯಿ ಕೊಡ್ಬೇಕಾಯ್ತು. ನಮ್ಮ ಅಣ್ಣ ತಿಸಿ ಗತಿ ಹಾಕಿ ಎಲ್ಲ ಮಾಡಿ ಅವನು ಒಂದು ದಿವಸ ಬಟ್ಟೆ ಬಡಿಸಿ ಮನೆ ಕಳಿಸಿದ್ರು. ಮನೆ ಕಳಿಸಿ ಆಗ ಕೊಬ್ಬಾಕಿದ್ರು. ಕೊಬ್ಬನೇಲಿ ಬೆಳೆಸಿ ಒಂದು ದುಡ್ಡು ಕಚ್ಚ ತೀರಿಸ್ಬಿಟ್ಟು ನಮ್ಮ ಅಣ್ಣ ಸೇರೋಗ್ಬಿಟ್ಟು. ನಮ್ಮ ಅಣ್ಣ ಕೊಡ್ತೀನಿ ಹೇಳಿ ನಾನು ಶೂಟಿಂಗ್ಗೆ ಸ್ವಚ್ಛಬಿಟ್ನಲ್ಲ, ಇವರೆಲ್ಲ ಹಿರೇಗೌಡ ನಿನ್ನಪ್ಪನ ಮಗ ರಾಮ ಅಂತ ಅವನ ಹೆಸರು, ಇಬ್ಬರು ಸಿಗ್ತವ್ರೆ. ಎಲ್ಲಿ ಸಿಕ್ತಿಲ್ವಲ್ಲ ನೋಡ ವಯ್ಯ, ಈ ವಯ್ಯನಂತೆ ಕೆಂಪೇಗೌಡ ನಂಗೆ ಬನ್ನಿ ಅವನ್ನೇ ಚೆಲ್ಬೇಕು ಅಂತ ಬಂದವ್ರೆ. ನಾನು ಬೆಳೆಯಿಂದ ಹೋಯ್ತಾ ಇದ್ದೀನಿ. ಒಂದು ಹಳ್ಳ ಸಿಕ್ತು ಬಡಗಂಡ,
ಅಲ್ಲಿ ತಗೋ ನನ್ನ ನೋಡು ಹಿಡಿಕೆ ತಪ್ಪಿದೆ ಗಾಟ ಹಾಂ ಯಾಕೆ ಏನು ತಪ್ಪ ನನ್ನ ಹತ್ರ ರೋಡಲ್ಲಿ ಹೋಗ್ತಾ ಇದ್ದೀನಿ ನಿಮ್ಮ ಹತ್ರ ಹೋಗ್ತಾ ಇದ್ದೀನಿ ಯಾಕೆ ಅಂತ ಎಬ್ಬರಿಸ್ತೆ ತಾತ ಎದುರುಬೇಡ ನಿಮ್ಮ ಮನೆ ಹತ್ರ ತಗೊಂಡೋಗ್ಬಿಡ್ತೀವಿ. ನಮ್ಮ ಮಗನ ವಸಿ ಕಾಯಿಲೆ ಇದ್ದಾಗ ಮಾತಾಡ್ತಿಲ್ಲ, ನಮ್ಮ ಅಣ್ಣ ಮಗ ನೆಕ್ಸ್ಟು ಇಬ್ಬರು ಮಾತಾಡ್ತಾ ಇರೋ ಕಷ್ಟ ಸುಖ. ಅವರು ಗೊತ್ತು, ನಾನು ಗೊತ್ತಿಲ್ಲ. ಅವರು ಏನಪ್ಪ ಪೂಜೆ ಬಂದಲ್ಲ ಅಂತ ಕೇಳಿದ್ರು. ಏನಿಲ್ಲ, ಒಂದು ಸೂಟಿ ತೆಗಿಬೇಕು, ತಾತ ಕೊಟ್ಟನೆ ದೈವ ಇಲ್ಲ ಕಾಣಲ್ಲ ಅಷ್ಟಂದ್ರು. ಅಪ್ಪ ಕರ್ಕೊಂಡೋಗಿ ಕೇಳಿ, ಕರ್ಕೊಂಡೋಗಿ ಕೇಳಿ, ದೈವ ಕೊಟ್ಟರು ಕರ್ಕೊಂಡೋಗಿ ಅಷ್ಟೇ ಮಾತು. ಈಚೆ ಕಡೆ ಬಂದು ತಾತ ಅಂದರು, ಏನಪ್ಪ ಶೂಟಿಂಗ್ ಕೊಡ್ಬೇಕಾ, ದೈವ ಕೊಟ್ಟಿಲ್ಲ ಅಂದರೆ ಹಿಂಗಲ್ಲ ಶೂಟಿಂಗ್ ಮಾಡಕ್ಕಿರ್ತಾರೆ ಎಲ್ಲ ಮನೆಯೂ ಗೊತ್ತಾಗಿಲ್ಲ, ಕೊಡ್ತೀನಿ ಇಲ್ಲಿ. ಇವತ್ತು ಬಟ್ಟೆ ಬರೋಣ ಶನಿಸ್ಕೊಂಡು ಆಗ ಬಟ್ಟೆ ಬಂದಿಲ್ಲ, ಹಳೆ ಪಳೆದು ಅವನ್ನ ಶನಿಸ್ಕೊಂಡು ಒಂದು ನಿಕ್ಕರ್ ಹಾಕೊಂಡು ಒಂದು ಇದು ಹಾಕೊಂಡು ಬಂದೆ. ಸಾಯಂಕಾಲ ಬಂದರು ಮನೆಗೆ ನಿಂಗಪ್ಪನ ಮನೆ ಊಟ ಕೊಟ್ಟು ಬೆಳಗ್ಗೆ ಕರ್ಕೊಂಡು ಬೆಳಗ್ಗೆ ಕರ್ಕೊಂಡು ಅದೇ ಕಪ್ಪಲೆ ಮಾಡಿದ್ವಿ ಇಸ್ಕೊಂಡು ಬಂತು. 2 ದಿವಸ ಮಾಡಿದೆ, 2 ದಿವಸಕ್ಕೆ ಒಂದ ಮಾಡೋಕ್ಕೋಗಿ ಸ್ವಚ್ಛತೆ. ಬೆಳಗ್ಗೆ ತಿರ್ಗಾ ಅಲ್ಲಿಗೆ ಕರ್ಕೊಂಡು ತಿರ್ಗಾ ಬಂದರು. ಇವ್ರು ಮಾಡ್ತಾರೆ, ನೀರು ಕಾಯಿಸ್ತಾರೆ, ಚೊಟ್ಟು ಮರ ಕಟ್ತಾರೆ, ಕುರ್ಚಿ ಕಟ್ಟವ್ರೆ, ಏನು ಮಾಡೋದು ಅಂದರೆ ಎಷ್ಟು ಬಂದಿದ್ದೀರ ಏನಾರ ಮಾಡ್ಕೊಳ್ಳಿ ಬಂದಿದ್ದಾಯ್ತು ಅಂದ್ಬಿಟ್ಟು ನೀರು ಹೋದ್ರು. ಹೊರಕ್ಕೆ 4 ಜನ ಮಕ್ಕಳು ಮಾಡಿದ್ರು, ಬಾಯಿ ಬೇಡ ಕಳ್ಕೊ ಮಗಳು ಮಾಡಿದ್ರು, ಕೊಳ್ಳಿ ಹಿಡಿಯೋಕ್ಕೆ. ಈ ಗಡ್ಡಪ್ಪ ಹಿರಿಯ ಮಗ ಕತ್ತಿ ಹೊಟ್ಟೈತಾನೆ, ನಿಮ್ಮ ಅಪ್ಪ ಸ್ವಚ್ಛದ ಬಾರು ಹೋದ್ರಲ್ಲಿ ಬಿಡು ಅಂತ ಬಿಡಿ ಸ್ವಲ್ಪ ಕುಡ್ಕೊಳ್ತಾರೆ. ಇನ್ನೊಬ್ಬನ ಮಗನ ಕಳಿಸಿ ಅಬ್ಬಿ ಕಳಿಸ್ತಾರೆ, ಒಳ ಅಬ್ಬಿ ನಿಮ್ಮ ಅಪ್ಪನ ಎಲ್ಲಿದ್ದಾರೆ ಕರ್ಕೊಬರ ನಿಮ್ಮೆಲ್ಲ ಅದೆಲ್ಲ ಬಿಡಿ ಸೇರ್ಕೊಬೋದ ಹೀಗಿದ್ದಂತೆ ಹೊರ ಆಗಲ್ಲ. ಅವ್ನು ಅಳ್ತಾನೆ, ಬಿಡಿ ಸೇರ್ಕೊಂಡು ಅಡ್ಡಾಕಿ ಕೂಟ್ರ ಅಡ್ಡಾಕಿ ಹತ್ತಕ್ಕಾಗಲಿ ಅಯ್ಯ ಸತ್ತೋಗ್ಯ ಮಗನೂ ಹೋಯ್ತಾರೆ. ಆಗ ಹತ್ತು ಬರ್ತಾನೆ, ಹತ್ತು ಬಂದು ತಮ್ಮನ ತಿಸಿ ಮಾಡಬೇಕು. ಇವರೆಲ್ಲ ಚೊಟ್ಟಿ ಮರ ಕಟ್ಕೊಂಡು ತಿಸಿ ಮಾಡಲು ಅವತ್ತು ಭಾರಿ ಜನ ಸೇರಿಬಿಟ್ಟಿದೆ. ನದಿ ಕೊಪ್ಪಲ್ಲಿ ಗಡ್ಡಪ್ಪನ ಸರ್ಕಲ್ ಒಂದೇ ಸೋಮನ ನಿಂತಿದೆ ಜನ ಶೂಟಿಂಗ್ ಮಾಡುವಾಗ, ಇವತ್ತು ಹೋಗುವಾಗ ಹೊತ್ಕೊಂಡು ಹೋಗುವಾಗ ಸತ್ತೋಗ್ತಾನೆ ಕುರ್ಚಿ ಕಟ್ಟವ್ರೆ. ಆ ಹುಡುಗರು ಬಂದು ಭಯ ಆಗಲ್ಲ, ತಾತ ಏನು ತಿಂದು ಜ್ಯೂಸ್ ಕುಡ್ದ್ಯಾ, ಬಾಳೆಹಣ್ಣು ಕುಡ್ದ್ಯಾ, ಕಾಫಿ ಏನು ಬೇಡ ಕಣ, ಎದುರ್ಕೊಳ್ಳೋದಿಲ್ಲ, ಮಾಡೋ ಕೆಲಸ ಮಾಡ್ಕೊಂಡ್ರಿ ಅಂದೆ. ಅವನ ಮುಂದೆ ಇಲ್ಲಿಂದ ಹೊತ್ಕೊಂಡು ಹೋಗಿ ವಾರದ ಸೊಟ್ಟು ಇದ್ರಂತೆ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ನೋಡಿ ಅಡ್ಗಣೆ ಬಿಟ್ಕೊಂಡು ಇದೇನು ಪಡ ತಂದಿದ್ದು ಜನ ಹಾಕೋಬೋದು, ಇಲ್ಲ ಆಸೆ ಈಡೇರ್ಬೋದು, ಪ್ರೀತಿ ಮಾಡ್ಬೋದು, ಇದು ಹೇಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೋದು. ರೈಲ್ ಕೊಂಬಿತ್ತು ಬಿಳಿಸ್ಬಿಟ್ರು. ಅವ್ರು ಚೊಟ್ಟಿನ ಮರ ಹಂಗೋದ್ಕೋದ್ರು, ನಾನು ರೈಲ್ ಕೊಂಬಿ ಮೇಲೆ ಕರ್ಕೊಂಡು ಅವನು ಶೂಟಿಂಗ್ ತೆಗಿತೇನೋ ನಮ್ಮ ಕಡೆನ ತಮಿಳ್ನಾಡ ಮಾತು ಬರಕ್ಕಿಲ್ಲ. ಅವನ ಒಂದು ಹುಡುಗಿ ಪ್ರೀತಿಸ್ಕೊಂಡಿದೆ. ಈ ಹುಡುಗಿ ತಮಿಳ್ನಾಡಿನಿಂದ ಬೆಂಗಳೂರಿಗೆ ಹಿರಾಪುರಿಗೆ ಬಂದಿದೆ. ಬಂದು ಬಸ್ ಸ್ಟ್ಯಾಂಡ್ ಬಂದು ಯಾವಾಗ ಅಲ್ಲಿ ಇಳಿದಟ್ಟಿಗೆ ಅಲ್ಲಿ ಬಂದ್ಬಿಟ್ರು. ಆಗ ಅಲ್ಲಿ ಎಲ್ಲ ತಗೊಂಡು ಇಳಿದ್ಬಿಟ್ಟು ಅವಳು ಬರ್ತೇನೆ ಹೊತ್ಕೊಂಡು, ನೋಡ್ರಪ್ಪ ನನ್ನ ಅಪಾರ್ವತ್ತು ಸೌದೆ ಮಾಡಬೇಕು, ಗಲಾಟೆ ಮಾಡಾಕ್ಬಿಡ್ತೀನಿ ಅಂದರೆ ತೋರಿಸ್ಬೇಕು, ಎತ್ಕೋಬೇಕು, ಅಷ್ಟೊತ್ತು ಫೋಟೋ ಹೊಡ್ಕೋಬೇಕು. ಕಳ್ಸಕೊಂಡು 3 ಬಾಳ ಬಳಸಿದ್ದ ತಗೋ ಸೌದೆ ಮಾಡಿದ್ರು, ನೆಲ ಮಗ್ಗಿ ಬೆಂಕಿ ಹಾಕ್ಬಿಟ್ರು, ಬಾಳೆಲೆ ಮಾಡಿದ್ರು, ಸೌದೆ ಮಾಡಿದ್ರು, ಎತ್ಕೊಬಿಟ್ರು. ಈಚೆಗೆ ಎತ್ಕೊಬಿಟ್ಟು ಆ ಹುಡುಗಿ ಬಂದು 5 ಗಂಟೆ ಬರ್ಕೊಂಡು ಇನ್ನು ಮುಟ್ಟನೇ ಇಲ್ಲ ಹೊಡಿಸಿ ಅವಳೇ ಬರ್ಕೊಂಡು ಅಲ್ಲಿ ಊಟ ತಂದು 150 ಜನ ಎಲ್ಲ ಮುಟ್ಟಿದ್ರು. ಅವರು 10 ಗಂಟೆ
50 ಜನ ಬೀಳೋದು. ಆ ಹೀರೆಗೊಮ್ಮೆ ತಂಗೆ ಇಷ್ಟು ಕಾಸಿ ಕಟ್ಬಿಟ್ಟು ಎಲ್ಲ 50 ರೂಪಾಯಿ 100 ರೂಪಾಯಿನೋ ತೆಗೆದು ಹೋಗೋದಲ್ಲ 50, 100 ಎಲ್ಲ ಬಟ್ಟೆ ಹೊಡಿಬಾರ್ದು. ಬಟ್ಟೆ ಹೊಡೆ ಮಾಡಿಬಿಟ್ಟು ಆಗ ಊರಿಗೆ ತಂದ್ಬಿಟ್ಟು ನಮ್ಮ